ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ, ನಾವು ಆಲ್ರೆಡಿ ದುಬೈಗೆ ಬಂದು ರೀಚ್ ಆದ್ವಿ. ಸೊ ಇವತ್ತು ಸೆಕೆಂಡ್ ಡೇ ದುಬೈಯಲ್ಲಿ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಪುಟಾಣಿ ವ್ಲಾಗ್, ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ದುಬೈಯಲ್ಲಿ ನನ್ನ ಹಸ್ಬೆಂಡ್ನ ಅಂಕಲ್ನ ಮನೆ ಇದೆ. ಸೊ ಅಲ್ಲಿಯೇ ನಾವು ಸ್ಟೇ ಆಗಿದ್ವಿ 2 days. ಮಧ್ಯದಲ್ಲಿ ಪೀಕ್ ಕೋವಿಡ್ ಇತ್ತು ಅಲ್ವಾ, 2 years. ಆ ಟೈಮಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಇತ್ತು ಇಲ್ಲಿ ದುಬೈಗೆ ಬರೋಕ್ಕೆ. ತುಂಬ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ PCR ಎಲ್ಲ ಟೆಸ್ಟ್ ಮಾಡಿ ರಿಸಲ್ಟ್ ಬಂದಮೇಲೆ ಆಮೇಲೆ ಬರಲಿಕ್ಕೆ ಇತ್ತು. ಬಟ್ ಇವಾಗ ರೆಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದು ಹಾಕಿದ್ದಾರೆ. ಬಟ್ ನಾವಿರೋ ಜಾಗದಲ್ಲಿ ಇನ್ನೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. PCR ಎಲ್ಲ ಟೆಸ್ಟ್ ಮಾಡಬೇಕು, ಎಲ್ಲಿಯಾದರೂ ಮಾಲಿಗೆ ಹೋಗಬೇಕಾದ್ರೆ, ಎಲ್ಲಿಯಾದರೂ ಪಬ್ಲಿಕ್ ಪ್ಲೇಸಿಗೆ ಹೋಗಬೇಕಾದ್ರೆ. ಜೊತೆಗೆ ಆಲ್ ಓವರ್ UAEಯಲ್ಲಿ ಮಾಸ್ಕ್ ಕಂಪಲ್ಸರಿ ಇದೆ ಇನ್ನೂ ಕೂಡ, ಎಲ್ಲಿ ಹೋಗಬೇಕಾದ್ರೂ ಕೂಡ ನೀವು ಔಟ್ಸೈಡ್. ಜೊತೆಗೆ ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇನ್ನೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ನನ್ನ ಮೈದುನ, ನನ್ನ ಹಸ್ಬೆಂಡ್ದು ಕಸಿನ್ಸ್. ವೆಲ್ಕಮ್ ಬ್ಯಾಕ್. ಇವತ್ತು ಸೆಕೆಂಡ್ ಡೇ ನಮಗೆ ದುಬೈಯಲ್ಲಿ. ನಿನ್ನೆ ಸಂಜೆ ನಾವು ರೀಚ್ ಆದ್ವಿ. ಆಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ವಿಡಿಯೋ ಮಾಡುವ ಯಾವ ಪ್ಲ್ಯಾನ್ ಕೂಡ ಇರಲಿಲ್ಲ. ಒಂದು ವಿಡಿಯೋ ಮಾಡಿದ್ದೆ ಬರುವಾಗ ಜರ್ನಿ ಟೈಮಲ್ಲಿ. ಸೊ ಅದು ಮತ್ತೆ ಪಾಪು ಫೋಟೋಶೂಟ್ ಎರಡು ಕೂಡ ಒಂದು ಕಂಬೈನ್ ಮಾಡಿ ವಿಡಿಯೋ ಹಾಕ್ತೀನಿ ಅಂತ ಅಂದ್ಕೊಂಡೆ. ಜೊತೆಗೆ ಅದೇ ಒಂದು ವಿಡಿಯೋ ಆಗುತ್ತೆ. ಆಮೇಲೆ ಇವತ್ತು ಏನು ಕೂಡ ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಂಡೆ. ಬಟ್ ಸರ್ಪ್ರೈಸಿಂಗ್ ಆಗಲಿ ನನಗೆ ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ವ್ಲಾಗ್ ಇವಾಗ ಹಾಕ್ತಾ ಇದ್ದೀನಿ ನಾನು. ಸೊ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾಯಿತು ಅಂದರೆ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ಮೇಲೆ ಅಪ್ಪ ಮತ್ತು ಮಗ, ಅಂದರೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋದರು. ನನ್ನ ಮಗನಿಗೆ ಪಜಲ್ಸ್ ಟಾಯ್ಸ್ ಎಲ್ಲ ಅಂದರೆ ಇಷ್ಟ. ಸೊ ಪಜಲ್ ಟಾಯ್ಸ್ ಏನಾದರೂ ಸಿಕ್ಕಿದ್ರೆ ಹೋಗಿ ನೋಡಿ ಬರ್ತೀವಿ, ಹಾಗೆಯೇ ಒಂದೆರಡು ರೌಂಡ್ ಕೂಡ ವಾಕಿಂಗ್ ಹೋದಾಗೆ ಆಗುತ್ತೆ, ನಮ್ಮನಿಗೆ ಕೂಡ ಸ್ವಲ್ಪ ಔಟಿಂಗ್ ಹೋದಾಗೆ ಆಗುತ್ತೆ ಅಂತ ಇಬ್ರು ಕೂಡ ಹೊರಗಡೆ ಹೋದ್ರು. ಅಂಡ್ ವಾಪಸ್ ಬರುವಾಗ ಒಂದು ಸಣ್ಣದಾಗಿ ವ್ಲಾಗ್ ಮಾಡಿ ತಂದಿದ್ದಾರೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಆಕ್ಚುಲಿ ಏನಾಯ್ತು ಅಂದ್ರೆ, ಕೆಲವೊಬ್ರು ವ್ಯೂವರ್ಸ್ ನಂಗೆ ಕೇಳ್ತಿದ್ರು, ನಿಮ್ಮ ಹಸ್ಬೆಂಡ್ ಅನ್ನು ಮಾತಾಡಿಸಿ ಯಾವಾಗ್ಲಾದ್ರೂ ವಿಡಿಯೋದಲ್ಲಿ ಅಂತ. ಆಕ್ಚುಲಿ ನನಗೆ ಕೂಡ ಆಸೆ ಇತ್ತು ಅವ್ರು ಮಾತಾಡಬೇಕು ಅಂತ, ಬಟ್ ಯಾವತ್ತೂ ಚಾನ್ಸ್ ಸಿಕ್ಲಿಲ್ಲ. ಅವರಿಗೆ ಕೂಡ ಡ್ಯೂಟಿ ಇರುತ್ತೆ. ಬಟ್ ಇವಾಗ ನಾವು ಒಂದು ಸಣ್ಣ ವೆಕೇಶನ್ಗೆ ಬಂದಿದ್ದರಿಂದ ಅವರೊಂದು ಸಣ್ಣ 3-4 ಡೇಸ್ಗೆ ಅವರು ರಜೆ ತಗೊಂಡಿದ್ದಾರೆ. ಸೊ ಅವರಿಗೆ ಇವಾಗ ಟೈಮ್ ಇತ್ತು ಅಂತ ಮೇ ಬಿ ಹೊರಗಡೆ ಹೋದಾಗ ಅವರಷ್ಟಕ್ಕೆ ಅವರು ರೆಕಾರ್ಡ್ ಮಾಡಿ ಬಂದಿದ್ದಾರೆ. ಅವರಿಗೆ ನಾನು ಕೂಡ ಹೇಳಿದ್ದೆ, ಈ ರೀತಿ ಕೆಲವೊಬ್ರು ಕೇಳ್ತಿದ್ರು, ನೀವು ಕೂಡ ವಿಡಿಯೋದಲ್ಲಿ ಮಾತಾಡಬೇಕು, ನೀವು ಕೂಡ ವಿಡಿಯೋದಲ್ಲಿ ಬನ್ನಿ ಅಂತ ತುಂಬ ಮಂದಿ ಕೇಳ್ತಿದ್ರು ಅಂತ ಅವರಿಗೆ ಕೂಡ ನಾನು ಹೇಳಿದ್ದೆ ಹೀಗೇನೆ. ಬಟ್ ಅವರು ವಿಡಿಯೋ ಕೂಡ ಮಾಡಿ ಬಂದಿದ್ದಾರೆ. ಅದು ನನಗೆ ಕೂಡ ತುಂಬ ಖುಷಿ ಆಯಿತು ಅವರು ಆ ರೀತಿ ಮಾಡಿದ್ದು. ಸೊ ನಾನು ಅನ್ಕೊಂಡಿರ್ಲಿಲ್ಲ, ನಾನು ಬೆಳಿಗ್ಗೆ ಕೂಡ ಅವರಿಗೆ ಏನೂ ಹೇಳಿಲ್ಲ ನೀವು ಈ ರೀತಿ ವಿಡಿಯೋ ಎಲ್ಲ ಮಾಡಿ ಅಂತ. ಬಟ್ ಆದರೂ ತಂದಿದ್ದಾರೆ. ನಾನು ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅದನ್ನು ಕೂಡ. ಅವರ ಹೆಸರು ಸಂತೋಷ್ ಅಂತ. ಕೆಲವರು ಅವರ ಹೆಸರು ಕೂಡ ಕೇಳ್ತಾ ಇರ್ತೀರಿ, ಸೊ ಹಾಗಾಗಿ ಹೇಳಿದ್ದೀನಿ. ಜೊತೆಗೆ ಸೊ ಒಂದು ಸಣ್ಣದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಫ್ರೇಯಾ ಯಾವಾಗಲೂ ಕೇಳ್ತಾ ಇದ್ಲು ನನಗೆ, ನೀವು ಯಾಕೆ ವ್ಲಾಗಲ್ಲಿ ಬರೋದಿಲ್ಲ ಅಂತ. ಅದಕ್ಕೆ ನಾನೇ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಇದು ನಾವು ದುಬೈಗೆ ಬಂದಿದ್ದೇವೆ ಇವತ್ತು ಸಂಜೆ ಒಂದು ಪ್ರೇಯರ್ ಮೀಟಿಂಗಿಗೆ ಅಟೆಂಡ್ ಮಾಡಲಿಕ್ಕೆ. ಅದಕ್ಕೆ ಇವತ್ತು ಸಂಡೇ ಬೆಳಿಗ್ಗೆ. ಈಗ ಜಾಸ್ತಿ ಜನ ಎಲ್ಲ ರೋಡಲ್ಲಿ ಇಲ್ಲ ನೋಡಬೇಕಾದ್ರೆ. ನಾನು ಮತ್ತು ಮಗ ಈಗ ಸ್ವಲ್ಪ ತಿರುಗಲಿಕ್ಕೆ ಅಂತ ಹೊರಟಿದ್ದೇವೆ. ಬನ್ನಿ ನಮ್ಮ ಜೊತೆ. ಅಬುದಾಬಿಯಿಂದ ದುಬೈಗೆ ಆಲ್ಮೋಸ್ಟ್ ಒಂದು 1 hour 45 minutes ಅಷ್ಟು ಬೇಕು, 1.25 ಗಂಟೆ ಬರಲಿಕ್ಕೆ. ಸೊ ನಿನ್ನೆ ಬಂದಿದ್ವಿ ನಮ್ಮ ಕಸಿನ್ಸ್ ಮನೆಯಲ್ಲಿ. ವಿ ವರ್ ಸ್ಟೇಯಿಂಗ್ ದೇರ್. ಇಲ್ಲಿ ದೂರದಲ್ಲಿ ಒಂದು ರೆಕ್ಟ್ಯಾಂಗಲ್ ಕಾಣಿಸ್ತದೆ ಅಲ್ಲ, ಅದು ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ಸ್ ಇನ್ ದುಬೈ ಫ್ರೇಮ್ ಅಂತ. ಅದೇ ರೀತಿ ತುಂಬ ಜನ ಕೇಳ್ತಾ ಇದ್ದರು, ನೀವು ದುಬೈಯಲ್ಲಿ ಇರೋದಾ ಅಂತ. ಆ್ಯಕ್ಚುಲಿ ನಾವು ದುಬೈಯಲ್ಲಿ ಇರೋದಲ್ಲ, ನಾವು ಇರೋದು ಅಬುದಾಬಿಯಲ್ಲಿ. ಅಬುದಾಬಿ ಈಸ್ ಅನದರ್ ಎಮಿರೇಟ್, ಕ್ಯಾಪಿಟಲ್ ಸಿಟಿ UAE, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಇಲ್ಲಿ 7 ಎಮಿರೇಟ್ಸ್ ಇದೆ. ಆ 7 ಎಮಿರೇಟ್ಸ್ ಪೈಕಿ ಕ್ಯಾಪಿಟಲ್ ಇರೋದು ಅಬುದಾಬಿ. ಮತ್ತು ಬೇರೆ 6 ಎಮಿರೇಟ್ಸ್, ದುಬೈ, ಶಾರ್ಜಾ ಕೇಳಿರ್ಬೋದು ನೀವು. ಯಾವಾಗಲೂ ಇಂಡಿಯಾದು ಕ್ರಿಕೆಟ್ ಮ್ಯಾಚ್ ಎಲ್ಲ ಆಗಿರ್ತದೆ ಇಲ್ಲಿ.
ಮತ್ತು ಅಜ್ಮಾನ್, ಫುಜೈರಾ, ಉಮಲ್ ಕ್ವೇನ್ ಆ ರೀತಿ. ಅದೇ ರೀತಿ ಈಗ ನಾವು ಟಾಯ್ಸ್ ತೆಕ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಕೀರ್ತನೆಗೆ ಕೇಳುವಾಗ ಏನು ಬೇಕಂತ ಹೇಳಿದ್ದಕ್ಕೆ ಪಝಲ್ಸ್ ಅಂತ ಹೇಳಿದ. ಅದಕ್ಕೆ ನೋಡುವ ಈಗ ಯಾವ್ದು ಪಝಲ್ ಸಿಗ್ತದೆ, ಅವನಿಗೆ ಏನು ಇಷ್ಟ ಆಗ್ತದೆ ಅಂತ. ಇಲ್ಲಿ ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ರೋಡ್ ಕ್ರಾಸಿಂಗಲ್ಲೇ ಮಾಡಬೇಕು, ಜೆಬ್ರಾ ಕ್ರಾಸಿಂಗಲ್ಲಿ. ಇಲ್ಲದಿದ್ದರೆ ಮಧ್ಯದಲ್ಲಿ ರೋಡ್ ಕ್ರಾಸ್ ಮಾಡಿದರೆ ಯಾರು ರೋಡ್ ಕ್ರಾಸ್ ಮಾಡ್ತಾರೆ ಅವರಿಗೆ ಸಹ ಫೈನ್ ಬೀಳ್ತದೆ. ಅರೌಂಡ್ 500 ದಿರಮ್ಸ್, ಅಂದರೆ ಊರಿದು ಒಂದು 10,000 ತನಕ ಆಗ್ತದೆ. ಅದಕ್ಕೆ ಜೆಬ್ರಾ ಕ್ರಾಸಿಂಗ್ ಮೇಲೇ ನಾವು ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕಾಗ್ತದೆ. 1 2 3 4 5 6 7 8 9 10 11 12 13 14. ಸೊ ಅದಾದಮೇಲೆ ಅವರು ಟಾಯ್ ಶಾಪಿಗೆ ಹೋಗಿ ಅವನಿಗೆ ಇಷ್ಟವಾದ ಕೆಲವೊಂದು ಪಝಲ್ಸನ್ನು ತಗೊಂಡು ವಾಪಸ್ ಬಂದರು. ಹಾಗೆಯೇ ಹೇಗೆ ಅನಿಸಿತು ಅವ್ರದ್ದು ವ್ಲಾಗ್? ಚೆನ್ನಾಗಿ ಮಾತಾಡ್ತಾರಾ? ಚೆನ್ನಾಗಿ ಆ್ಯಕ್ಚುಲಿ ಅವರು ಬಾರ್ನ್ ಆ್ಯಂಡ್ ಬ್ರಾಟಪ್, ಅಂದರೆ 15 ಇಯರ್ಸ್ ಮುಂಬೈಯಲ್ಲೇ ಬೆಳೆದದ್ದು. ಆಮೇಲೆ ಅವ್ರದ್ದು 10th ಸ್ಟ್ಯಾಂಡರ್ಡ್ ಆಗುವಾಗ ಊರಿಗೆ ಬಂದಿದ್ದರು, 9th ಸ್ಟ್ಯಾಂಡರ್ಡ್ ಆಗುವಾಗ ಊರಿಗೆ ಬಂದಿದ್ದರು. ಸೊ ಆಮೇಲೆ ಇಲ್ಲಿ ಬಂದು ಅಂದರೆ ಮಂಗಳೂರಿಗೆ ಬಂದ ಮೇಲೆ ಕನ್ನಡ ಮಾತಾಡೋಕ್ಕೆ ಬರೆಯೋಕ್ಕೆ ಆದಮೇಲೆ ಕಲಿತದ್ದು. ಸೊ ಆದರೂ ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ? ಸೊ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಹೊತ್ತಾಗಿತ್ತು. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕೆ ಆಲ್ಮೋಸ್ಟ್ 1.5 ಗಂಟೆ ತಗೊಳ್ಳುತ್ತೆ ಮ್ಯಾಕ್ಸಿಮಮ್ ಅಂದರು. ಬಸ್ ಇವಾಗ ನಮ್ಮದು ಊಟ ಎಲ್ಲ ಆಗಿತ್ತು. ಸೊ ಆರಾಮ್ಸೆ ಹೋದರೂ ಕೂಡ ಏನು ತೊಂದರೆ ಇಲ್ಲ, ಏನು ಗಡಿಬಿಡಿ ಇಲ್ಲ. ಸೊ ಆರಾಮ್ಸೆ ಅರೌಂಡ್ ಇಷ್ಟು 4 ಗಂಟೆಗೂ ಏನೋ ಮುಟ್ಟಿದ್ವಿ ನಾವು. 4:15 ಏನೋ ಆಗಿತ್ತು. ಇದು ಆ್ಯಕ್ಚುಲಿ ನನ್ನ ಮಗನಿಗೆ ಪಝಲ್ ತಂದು ಬಂದ ಮೇಲೆ ಮನೆಯಲ್ಲಿ ಕುತ್ಕೊಂಡು ಆಡ್ತಾ ಇದ್ದ. ಅಷ್ಟರಲ್ಲಿ ನನ್ನ ಮೈದುನ ಇದ್ದಾನೆ ಅಲ್ವಾ, ನನ್ನ ಹಸ್ಬೆಂಡು ಕಝಿನ್, ಅವನು ಬೇಕು ಅಂತ ಅವನಿಗೆ ಇದು ಉಪದ್ರ ಮಾಡಲಿಕ್ಕೆ ಬರೋದು ಬೇಕು ಅಂತ. ಸೊ ಅವನಿಗೆ ಇಷ್ಟ ಆಗೋದಿಲ್ಲ ಆ ಥರ. ಅದಕ್ಕೆ ಕೂತ್ಕೊಳ್ಳು, ಆಚೆ ಕೂತ್ಕೊಳ್ಳು, ಅಲ್ಲಿ ಹೋಗಿ ಸ್ನಾನ ಮಾಡು, ಹೋಗಿ ಕಿಚನಿಗೆ ಹೋಗು, ಏನೆಲ್ಲ ಹೇಳ್ತಿದ್ದ ಬೇಕು ಅಂತ. ಸೊ ಅದಕ್ಕೆ ಅವನಿಗೆ ಆ ರೀತಿಯೆಲ್ಲ ಹೇಳುವಾಗ ಅವನಿಗೆ ಇನ್ನೂ ಕೂಡ ಇಷ್ಟ ಆಗುತ್ತೆ ಅಂತ ಅವನ ಜೊತೆ ಆಟಾಡ್ತಾ ಇದ್ದ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.